ಓಂ ಶಾಂತಿ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಓಂ ಶಾಂತಿ. ಯಾವುದೇ ಒಂದು ತೀವ್ರವಾದ ತರಬೇತಿ ನಂತರ ಒಂದು ಫೈನಲ್ ಎಕ್ಸಾಮ್ ಅಂತ ಇದ್ದೇ ಇರುತ್ತಲ್ವಾ? ಹೌದು. ಅದು ಆರ್ಮಿ ಬೂಟ್ ಕ್ಯಾಂಪ್ ಆಗಿರಲಿ ಅಥವಾ IAS ಟ್ರೈನಿಂಗ್ ಆಗಿರಲಿ. ಅದೇ ನಾವಿವತ್ತು ಮಾತಾಡಕ್ ಹೊರಟಿರೋದು ಒಂದು ಆಧ್ಯಾತ್ಮಿಕ ಬೂಟ್ ಕ್ಯಾಂಪ್ ಬಗ್ಗೆ. ಹೌದು. ಇದು 1930ರ ದಶಕದ ಕರಾಚಿಯ ಕಥೆ. ಆಗಷ್ಟೇ ಓಂ ಮಂಡಳಿ ಅಂತ ಒಂದು ಹೊಸ ಆಧ್ಯಾತ್ಮಿಕ ಚಳವಳಿ ಶುರುವಾಗಿತ್ತು. ಆಮೇಲೆ ಅದೇ ಬ್ರಹ್ಮಕುಮಾರಿ ಸಂಸ್ಥೆ ಆಗಿದ್ದು. ಹೌದು. ಅದರ ಸ್ಥಾಪಕರಾದ ಬ್ರಹ್ಮಬಾಬಾ ತಮ್ಮ ಅನುಯಾಯಿಗಳಿಗೆ ವರ್ಷಗಳ ಕಾಲ ತೀವ್ರವಾದ ತಪಸ್ಸು ಆಮೇಲೆ ಆತ್ಮಚಿಂತನೆಯ ತರಬೇತಿ ಕೊಡ್ತಿದ್ರು. ಸರಿ. ಆ ತರಬೇತಿ ಮುಗಿದ ಮೇಲೆ ಅವರಿಗೂ ಒಂದು ಫೈನಲ್ ಎಕ್ಸಾಮ್ ಇಡಲಾಯಿತು. ಆ ಪರೀಕ್ಷೆಯ ಟಾಪಿಕ್ಗೆ ಒಂದು ದೊಡ್ಡ ಚಾಲೆಂಜ್: ಅಪಕಾರ ಮಾಡುವರಿಗೂ ಉಪಕಾರ ಮಾಡುವುದು ಅಂತ. ಇದು ಕೇಳೋಕೆ ಯಾವುದೋ ನೈತಿಕ ಪಾಠದ ಹಾಗೆ ಅನಿಸಬಹುದು, ಆದರೆ ಇದು ಅದಕ್ಕಿಂತ ಬಹಳ ದೊಡ್ಡದು. ಇದೊಂದು ರೀತಿ ಸೈಕೊಲಾಜಿಕಲ್ ಮಾಸ್ಟರ್ ಪ್ಲಾನ್ ಆಗಿತ್ತು. ಖಂಡಿತ. ವರ್ಷಗಳ ತಪಸ್ಸಿನ ನಂತರ ಬ್ರಹ್ಮಬಾಬಾ ಅವರಿಗೆ ಒಂದು ಆಶ್ಚರ್ಯಕರವಾದ ನಿರ್ದೇಶನ ಕೊಟ್ರು. ಮಕ್ಕಳೇ, ನೀವೆಲ್ಲರೂ ಈಗ ನಿಮ್ಮ ಲೌಕಿಕ ಮನೆಗಳಿಗೆ ಹಿಂತಿರುಗಿ. ಒಂದು ನಿಮಿಷ. ಯಾವ ಕುಟುಂಬಗಳು ಈ ಆಧ್ಯಾತ್ಮಿಕ ಮಾರ್ಗವನ್ನು ವಿರೋಧಿಸಿ ಕೆಲವರ ಮೇಲೆ ದೈಹಿಕವಾಗಿಯೇ ದೌರ್ಜನ್ಯ ಮಾಡಿದ್ವೋ ಅದೇ ಮನೆಗಳಿಗೆ ವಾಪಸ್ ಹೋಗ್ಬೇಕಾ? ಹೌದು. ಇದು ನೇರವಾಗಿ ಸಿಂಹದ ಗವಿಗೆ ಕಾಲಿಟ್ಟ ಹಾಗಲ್ವೇ? ಇದು ಸ್ವಲ್ಪ ಆತ್ಮಹತ್ಯಾಕಾರಿ ನಡೆಯಂತೆ ಕಾಣುತ್ತಿದೆಯಲ್ಲ? ಅದೇ ಅಗ್ನಿ ಪರೀಕ್ಷೆ. ಇಷ್ಟು ವರ್ಷಗಳ ಸಾಧನೆಯಿಂದ ಗಳಿಸಿದ ಶಕ್ತಿಯನ್ನ ನಿಜ ಜೀವನದ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಪರೀಕ್ಷೆಗೆ ಒಡ್ಡುವ ಸಮಯವದು. ಆದ್ರೆ ಅವರನ್ನ ಹಾಗೆಯೇ ಕಳಿಸ್ಲಿಲ್ಲ. ಈ ಸವಾಲನ್ನು ಎದುರಿಸಲು ಅವರಿಗೆ 6 ನಿಯಮಗಳ ಒಂದು ಶಕ್ತಿಶಾಲಿ ಆಧ್ಯಾತ್ಮಿಕ ಕವಚವನ್ನು ಕೊಡಲಾಗಿತ್ತು. ಆಧ್ಯಾತ್ಮಿಕ ಕವಚ ಅಥವಾ ಇದನ್ನೊಂದು ಸೈಕೊಲಾಜಿಕಲ್ ಬ್ಲೂಪ್ರಿಂಟ್ ಅನ್ಬೋದಾ? ಖಂಡಿತ. ಯಾವುದೇ ಸಂಘರ್ಷದ ಸನ್ನಿವೇಶದಲ್ಲಿ ವಾದ ಮಾಡದೆ ಎದುರಿನವರ ಹೃದಯವನ್ನು ಪರಿವರ್ತಿಸುವ ಒಂದು ಬ್ಲೂಪ್ರಿಂಟ್. ಬನ್ನಿ, ಈ ಟೂಲ್ ಕಿಟ್ ಅನ್ನು ಒಂದೊಂದಾಗಿ ತೆರೆದು ನೋಡೋಣ. ಇದರ ಮೊದಲನೇ ನಿಯಮ ಏನಾಗಿತ್ತು? ಮೊದಲ ಮತ್ತು ಅತ್ಯಂತ ಮುಖ್ಯವಾದ ನಿಯಮ ಅಂದ್ರೆ ಯಾವಾಗ್ಲೂ ಆತ್ಮನಿಷ್ಠ ಸ್ಥಿತಿಯಲ್ಲಿರುವುದು. ಓಕೆ, ಇಲ್ಲೇ ಸ್ವಲ್ಪ ನಿಲ್ಸೋಣ. ಆತ್ಮನಿಷ್ಠ ಸ್ಥಿತಿ, ಈ ಪದ ಕೇಳೋಕೆ ಬಹಳ ಗಹನವಾಗಿದೆ. ಇದರ ಸರಳ ಅರ್ಥ ಏನು? ಮನೆಗೆ ಹೋದಾಗ ಒಬ್ರು ಮಗಳು, ಸಹೋದರಿ ಅಥವಾ ಸೊಸೆಯಾಗಿ ಹೋಗ್ತಾರೆ. ಅದಕ್ಕೂ ಏನು ವ್ಯತ್ಯಾಸ? ಇದು ಒಂದ್ ರೀತಿ ಮೆಥಡ್ ಆಕ್ಟಿಂಗ್ ಇದ್ದ ಹಾಗೆ. ಓ, ಆಕ್ಟಿಂಗ್. ಹೌದು. ಒಬ್ಬ ನಟ ತನ್ನ ಪಾತ್ರದಲ್ಲಿ ಸಂಪೂರ್ಣವಾಗಿ ಲೀನವಾದಾಗ ಅವನ ನಿಜವಾದ ವ್ಯಕ್ತಿತ್ವ ಮಾಯವಾಗುತ್ತೆ. ಇಲ್ಲಿಯೂ ಹಾಗೆಯೇ. ಬಾಬಾ ಹೇಳಿದ್ದು, ನೀವು ಮನೆಗೆ ಹೋದಾಗ ನಿಮ್ಮ ಮಾತು, ನೋಟ ಮತ್ತು ಶಕ್ತಿಯಿಂದ ಮನೆಯವರಿಗೆ ನೀವು ಅವರ ಮಗಳಲ್ಲ, ಬದಲಾಗಿ ಒಂದು ದೈವಿಕ ಶಕ್ತಿ, ಈಶ್ವರೀಯ ದೂತರು ಅನ್ನೋ ಅನುಭವ ಆಗ್ಬೇಕು. ಅಂದ್ರೆ ತನ್ನ ಗುರುತನ್ನೇ ಸಂಪೂರ್ಣವಾಗಿ ಬದಲಿಸ್ಕೊಳ್ಳೋದು. ನಾನು ದೇಹ, ನಾನು ಈ ಮನೆಯ ಮಗಳು ಅನ್ನೋ ಭಾವನೆಯಿಂದ ನಾನೊಬ್ಬಳು ಆತ್ಮ, ವಿಶ್ವ ಕಲ್ಯಾಣಕ್ಕಾಗಿ ಬಂದಿರೋ ವಿಶೇಷ ಅತಿಥಿ ಅನ್ನೋ ಭಾವನೆಗೆ ಶಿಫ್ಟ್ ಆಗೋದು. ನಿಖರವಾಗಿ. ಆದ್ರೆ ಇದು ಹೇಳಿದಷ್ಟು ಸುಲಭವೇ? ವರ್ಷಗಳ ಸಂಬಂಧವನ್ನ ಒಂದೇ ಕ್ಷಣದಲ್ಲಿ ಮರೆಯೋಕ್ ಸಾಧ್ಯನಾ? ಸುಲಭವಲ್ಲ. ಅದಕ್ಕಾಗಿಯೇ ವರ್ಷಗಳ ತರಬೇತಿ. ಇದು ಒಂದು ಮಾನಸಿಕ ಸ್ವಿಚ್ ಇದ್ದಾಗೆ. ನೀವು ಆ ಮನೆಗೆ ಒಬ್ಬ ಸಂಬಂಧಿಯಾಗಿ ಅಲ್ಲ, ಬದಲಾಗಿ ಒಂದು ವಿಶೇಷ ಉದ್ದೇಶವಿರುವ ಆಧ್ಯಾತ್ಮಿಕ ರಾಯಭಾರಿಯಾಗಿ ಹೋಗ್ತಿದ್ದೀರಿ. ಈ ಒಂದು ಯೋಚನೆಯೇ ಹಳೆಯ ಭಾವನೆಗಳ ವಿರುದ್ಧ ಒಂದು ಮಾನಸಿಕ ಗುರಾಣಿಯಂತೆ ಕೆಲಸ ಮಾಡುತ್ತೆ. ಓಕೆ, ಅರ್ಥವಾಯ್ತು. ಇದು ಮೊದಲ ನಿಯಮ. ಇದು ತಮ್ಮ ಆಂತರಿಕ ಸ್ಥಿತಿಯನ್ನ ಕಾಪಾಡಿಕೊಳ್ಳೋಕೆ. ಈ ಅಡಿಪಾಯದ ಮೇಲೆ ಬೇರೆ ಯಾವ ನಿಯಮಗಳಿದ್ವು? ಇದೇ ಮೊದಲ ನಿಯಮಕ್ಕೆ 2ನೇ ಮತ್ತು 3ನೇ ನಿಯಮಗಳು ಜೋಡಿಸಲ್ಪಟ್ಟಿವೆ. 2ನೆಯ ನಿಯಮ ಲೌಕಿಕ ಕುಟುಂಬದ ಮೋಹದಲ್ಲಿ ಸಿಲುಕಬಾರದು ಮತ್ತು 3ನೆಯದು ಆಹಾರದ ಶುದ್ಧತೆಯನ್ನ ಕಾಪಾಡಿಕೊಳ್ಳೋದು. ವರ್ಷಗಳ ನಂತರ ಮನೆಗೆ ಹೋದಾಗ ಮೋಹ ಹುಟ್ಟೋದು ಸಹಜ ಅಲ್ವಾ? ಹಳೆಯ ನೆನಪುಗಳು, ತಾಯಿಯ ಪ್ರೀತಿ, ಅದರಿಂದ ದೂರ ಇರೋದು ಹೇಗೆ? ಹೌದು. ಮತ್ತೆ ಆಹಾರದ ಮೇಲೆ ಯಾಕೆ ಇಷ್ಟೊಂದು ಒತ್ತಡ? ಮನೆಯವರು ಪ್ರೀತಿಯಿಂದ ಮಾಡಿಕೊಟ್ಟಿದ್ದನ್ನ ತಿನ್ನಬಾರ್ದು ಅಂದ್ರೆ ಹೇಗೆ? ನಿಮ್ಮ ಪ್ರಶ್ನೆ ಬಹಳ ಸಹಜ. ಮೋಹದಿಂದ ಪಾರಾಗೋಕೆ ಆತ್ಮನಿಷ್ಠ ಸ್ಥಿತಿಯ ಕವಚವೇ ಸಹಾಯ ಮಾಡುತ್ತೆ. ನೀವು ನಿಮ್ಮನ್ನ ಈಶ್ವರೀಯ ಪರಿವಾರದ ಸದಸ್ಯರು ಅಂತ ಭಾವಿಸಿದಾಗ ಲೌಕಿಕ ಮೋಹ ನಿಮ್ಮನ್ನ ಅಷ್ಟಾಗಿ ಸೆಳೆಯೋಕೆ ಸಾಧ್ಯವಿಲ್ಲ. ಸರಿ. ಇನ್ನು ಆಹಾರದ ವಿಷಯ, ಅದು ಬಹಳ ವೈಜ್ಞಾನಿಕ. ಯೋಗಿ ಜೀವನದಲ್ಲಿ ಒಂದು ಮಾತಿದೆ, ಅನ್ನದಂತೆ ಮನಸ್ಸು. ಹೌದು, ಕೇಳಿದ್ದೇನೆ. ಅಂದ್ರೆ ಅಡುಗೆ ಮಾಡುವವರ ಮನಸ್ಥಿತಿ, ಅವರ ಯೋಚನೆಗಳು ಆ ಆಹಾರದ ಮೇಲೆ ಪರಿಣಾಮ ಬೀರುತ್ತೆ ಅಂತ.
ಕೋಪ, ದುಃಖ ಅಥವಾ ನಕಾರಾತ್ಮಕ ಯೋಚನೆ ಇರೋರು ಮಾಡಿದ ಆಹಾರವನ್ನ ತಿಂದ್ರೆ ಆ ವೈಬ್ರೇಷನ್ಸ್ ನಮ್ಮ ಮನಸ್ಸನ್ನು ಪ್ರಭಾವಿಸುತ್ತವೆ. ನಿಖರವಾಗಿ ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನ ಒಂದು ಸ್ಥಿರವಾದ ಉನ್ನತ ಮಟ್ಟದಲ್ಲಿ ಇಟ್ಕೊಳ್ಳೋಕೆ ಬಾಹ್ಯ ಪ್ರಭಾವಗಳಿಂದ ಮನಸ್ಸನ್ನ ರಕ್ಷಿಸೋದು ಬಹಳ ಮುಖ್ಯವಾಗಿತ್ತು. ಓ, ಅದಕ್ಕಾಗಿ ತಮ್ಮ ಕೈಯಿಂದಲೇ ತಯಾರಿಸಿದ ಸಾತ್ವಿಕ ಆಹಾರವನ್ನ ಮಾತ್ರ ಸೇವಿಸೋದು ಕಡ್ಡಾಯ ನಿಯಮವಾಗಿತ್ತು. ಇದೊಂದ್ ರೀತಿ ಅಪಾಯಕಾರಿ ವಾತಾವರಣಕ್ಕೆ ಹೋಗುವಾಗ ಆಸ್ಟ್ರೋನಾಟ್ ಹಾಕ್ಕೊಳ್ಳೋ ಸ್ಪೇಸ್ ಸೂಟ್ ಇದ್ದ ಹಾಗೆ. ವಾವ್, ಒಳ್ಳೆ ಹೋಲಿಕೆ. ಸರಿ, ಮೊದಲ 3 ನಿಯಮಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋ ಬಗ್ಗೆ ಆಯ್ತು. ಗುರುತನ್ನು ಬದಲಾಯಿಸೋದು, ಭಾವನಾತ್ಮಕ ಗಡಿಗಳನ್ನ ನಿರ್ಮಿಸೋದು ಮತ್ತು ಶಾರೀರಿಕ ಸೇವನೆಯನ್ನ ನಿಯಂತ್ರಿಸೋದು. ಹೌದು. ಆದ್ರೆ ಉದ್ದೇಶವಿದ್ದದ್ದು ಇತರರನ್ನು ಬದಲಾಯಿಸೋದು. ಅದಕ್ಕಾಗಿ ಯಾವ ತಂತ್ರಗಳಿದ್ವು? ಇದರಿಂದ ಮನೆಯಲ್ಲಿ ಅಧಿಕಾರದ ಸಮೀಕರಣವೇ, ಆ ಪವರ್ ಡೈನಾಮಿಕ್ ಅಂತೀವಲ್ಲ, ಅದೇ ಬದಲಾಗ್ಬಿಡ್ತಲ್ವೇ? ಖಂಡಿತ. ಆದ್ರೆ ಹೀಗೆ ಹಣ, ಬಟ್ಟೆ ಏನೂ ತೆಗೆದುಕೊಡಲ್ಲ ಅಂದಾಗ ಮನೆಯರು ಇವರಿಗೆ ಅಹಂಕಾರ ಬಂದಿದೆ ಅಂತ ಅನ್ಕೊಳಲ್ವಾ? ಅದೊಂದು ದೊಡ್ಡ ರಿಸ್ಕ್ ಇತ್ತು. ಆದರೆ ಇದರ ಹಿಂದಿನ ಮನೋವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಯಾರಿಂದಾದರೂ ಹಣ ಅಥವಾ ವಸ್ತು ತಗೊಂಡ್ರೆ ನೀವು ಅವರ ಮೇಲೆ ಅವಲಂಬಿತರಾಗ್ತೀರಿ, ಒಬ್ಬ ಯಾಚಕರಾಗ್ತೀರಿ. ಆದರೆ ಏನನ್ನೂ ಸ್ವೀಕರಿಸಕ್ಕೆ ನಿರಾಕರಿಸಿದಾಗ ನೀವು ದಾತರ ಸ್ಥಾನಕ್ಕೆ ಬರ್ತೀರಿ. ಹೌದು. ನೀವು ಅಲ್ಲಿಗೆ ಏನನ್ನೋ ತೆಗೆದುಕೊಳ್ಳೋಕೆ ಬಂದಿಲ್ಲ, ಬದಲಾಗಿ ಕೊಡೋಕೆ ಬಂದಿದ್ದೀರಿ ಅಂತ ಸಾಬೀತುಪಡಿಸ್ತೀರಿ. ಅದೇ, ಇದರಿಂದ ಸ್ವಾಭಿಮಾನ ಉಳಿಯುತ್ತೆ ಮತ್ತು ಯಾರೂ ನಿಮ್ಮ ಮೇಲೆ ಭಾವನಾತ್ಮಕ ಒತ್ತಡ ಹೇರೋಕೆ ಸಾಧ್ಯವಿಲ್ಲ. ನಿನ್ಗಾಗಿ ಇಷ್ಟು ಖರ್ಚು ಮಾಡಿದ್ವಿ, ನಾವ್ ಹೇಳ್ದಾಗೆ ಕೇಳು ಅಂತ ಹೇಳೋ ಅವಕಾಶವನ್ನೇ ನೀವು ಅವ್ರು ಕೊಡಲ್ಲ. ಅದ್ಭುತವಾಗಿ ಹೇಳಿದ್ರಿ. ಇದು ಬಹಳ ಸೂಕ್ಷ್ಮವಾದ ಆದ್ರ ಅತ್ಯಂತ ಶಕ್ತಿಶಾಲಿಯಾದ ಮಾನಸಿಕ ನಡೆ. ಸರಿ, ಅವರು ಆರ್ಥಿಕವಾಗಿ ಸ್ವತಂತ್ರರಾಗಿ ತಮ್ಮ ಸ್ವಾಭಿಮಾನವನ್ನು ಸ್ಥಾಪಿಸಿದ್ರು. ಆದರೆ ವಿರೋಧಿಗಳು ನೇರವಾಗಿ ಬಂದು ಜಗಳ ಮಾಡಿದ್ರೆ, ವಾದ ಕೇಳಿದ್ರೆ ಏನ್ ಮಾಡೋದು? ಬರೀ ಮಾತಿನಿಂದ ಅವ್ರನ್ನ ಎದುರಿಸಲು ಸಾಧ್ಯವೇ? ಇದಕ್ಕಾಗಿ ಯಾವ ತಂತ್ರವಿತ್ತೋ? ಅದಕ್ಕಾಗಿಯೇ 5ನೇ ನಿಯಮ, ತಮ್ಮ ದಿವ್ಯ ನಡವಳಿಕೆಯಿಂದ ವಿರೋಧಿಗಳ ದೃಷ್ಟಿಕೋನವನ್ನು ಬದಲಾಯಿಸೋದು. ಅವರ ಜೊತೆ ವಾದ ಮಾಡಿ ಅಲ್ಲ. ಅಂದ್ರೆ ಹೇಳಬೇಡಿ, ಮಾಡಿ ತೋರಿಸಿ. ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್ ಅನ್ನೋ ಹಾಗೆ. ಅದೇ, ನಿಜವಾದ ಜ್ಞಾನವು ತರ್ಕವಿತರ್ಕಗಳಲ್ಲಿಲ್ಲ, ಅದು ನಿಮ್ಮ ನಡವಳಿಕೆಯಲ್ಲಿ ಪ್ರಕಟವಾಗುತ್ತೆ. ಯಾರಾದ್ರೂ ಕೋಪ, ದ್ವೇಷ ತೋರಿಸಿದಾಗಲೂ ಶಾಂತವಾಗಿ, ಪ್ರೀತಿಯಿಂದ ಮತ್ತು ಸ್ಥಿರವಾಗಿ ಇರೋದೇ ನಿಜವಾದ ಶಕ್ತಿ. ಅವರನ್ನ ಶಬ್ದಗಳಿಂದ ಅಲ್ಲ, ತಮ್ಮ ಸ್ವರೂಪದಿಂದ ಗೆಲ್ಬೇಕಿತ್ತು. ಇದು ಸಂಘರ್ಷವನ್ನ ಕಡಿಮೆ ಮಾಡುವ ಒಂದು ಡಿ-ಎಸ್ಕಲೇಷನ್ ಟೆಕ್ನಿಕ್ ಇದ್ದ ಹಾಗೆ. ಮತ್ತು ಅಂತಿಮ 6ನೇ ನಿಯಮ. ಈ ಎಲ್ಲಾ ತಂತ್ರಗಳ ಅಂತಿಮ ಗುರಿ ಏನಿತ್ತು? ಕೇವಲ ತಮ್ಮನ್ನು ತಾವು ರಕ್ಷಿಸಿಕೊಂಡು ಅವರನ್ನು ಸುಮ್ಮನೆ ಆಗಿಸುವುದೇ? ಇಲ್ಲ, ಅದಕ್ಕಿಂತ ದೊಡ್ಡ ಗುರಿ. 6ನೇ ನಿಯಮವೇ ಸೇವೆಯ ಅಂತಿಮ ಗುರಿ. ಅದೆಂದರೆ ಎಷ್ಟು ನಿಷ್ಠೆ ಮತ್ತು ಪ್ರೀತಿಯಿಂದ ಸೇವೆ ಮಾಡಬೇಕೆಂದರೆ ನಿನ್ನೆವರೆಗೂ ವಿರೋಧಿಸುತ್ತಿದ್ದವರು ಕೂಡ ಆಕರ್ಷಿತರಾಗಿ ಈ ಜ್ಞಾನ ಮಾರ್ಗಕ್ಕೆ ಬರಲು ಸಿದ್ಧರಾಗಬೇಕು. ಓ, ಅಂದ್ರೆ ಶತ್ರುಗಳನ್ನು ಮಿತ್ರರನ್ನಾಗಿ ಪರಿವರ್ತಿಸುವುದು. ಹಾಗಾದರೆ ಅಂತಿಮ ಗುರಿ ಕೇವಲ ಸಹಿಸಿಕೊಳ್ಳುವುದಲ್ಲ, ಬದಲಾಗಿ ವಿರೋಧಿಗಳ ಕಲ್ಯಾಣ ಮಾಡುವುದು. ವಾ, ಈ 6 ನಿಯಮಗಳನ್ನು ಒಟ್ಟಿಗೆ ನೋಡಿದ್ರೆ ಇದೊಂದು ಪರಿಪೂರ್ಣವಾದ ಸೈಕೊಲಾಜಿಕಲ್ ವಾರ್ಫೇರ್ ಪ್ಲಾನ್ನಂತೆ ಕಾಣ್ತಿದೆ. ಹೌದು. ಆದರೆ ಸಿದ್ಧಾಂತದಲ್ಲಿ ಇದೆಲ್ಲವೂ ಅದ್ಭುತವಾಗಿ ಕಾಣುತ್ತೆ. ಇದು ನಿಜ ಜೀವನದಲ್ಲಿ ಕೆಲಸ ಮಾಡಿದೆಯಾ? ಕೊಯ್ಯು ಉದಾಹರಣೆ ಇದೆಯಾ? ಖಂಡಿತ ಇದೆ. ಮತ್ತು ಆ ಉದಾಹರಣೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದ್ರೆ ಅದು ಈ ಎಲ್ಲಾ ನಿಯಮಗಳನ್ನು ಕ್ರಿಯೆಯಲ್ಲಿ ತೋರಿಸುತ್ತೆ. ಇದು ಬ್ರಹ್ಮಕುಮಾರಿ ಮನೋಹರ ಇಂದಿರಾ ಅವರ ಕಥೆ. ಅವರ ಬಗ್ಗೆ ಹೇಳಿ ಕೇಳೋಣ. ಮನೋಹರ ಇಂದಿರಾ ಅವರು ಸುಮಾರು 5-6 ವರ್ಷಗಳ ತೀವ್ರ ತಪಸ್ಸಿನ ನಂತರ ಈ 6 ನಿಯಮಗಳ ಕವಚದೊಂದಿಗೆ ಹೈದರಾಬಾದ್ನಲ್ಲಿರುವ ತಮ್ಮ ಮನೆಗೆ ಹಿಂತಿರುಗಿದ್ರು. ಅವರ ಆಧ್ಯಾತ್ಮಿಕ ಶಕ್ತಿಯು ಎಷ್ಟು ಹೆಚ್ಚಿತ್ತಂದ್ರೆ ಅವರು ಮನೆಯೊಳಗೆ ಕಾಲಿಟ್ಟ ತಕ್ಷಣ ಇಡೀ ಮನೆಯ ವಾತಾವರಣ, ಅಲ್ಲಿನ ವೈಬ್ರೇಷನ್ಸ್ ಎಲ್ಲವೂ ಬದಲಾದವು ಎನ್ನಲಾಗತ್ತೆ. ನಿಜವಾಗ್ಲೂ ಅವರ ಕುಟುಂಬದ ಪ್ರತಿಕ್ರಿಯೆ ಹೇಗಿತ್ತು? ವಿಶೇಷವಾಗಿ ಅವರ ತಾಯಿಯದ್ದು. ಅವರು ಮೊದಲು ದೊಡ್ಡ ವಿರೋಧಿಯಾಗಿದ್ರು ಅಂತ ಕಾಣುತ್ತೆ. ಹೌದು, ಅವರ ಲೌಕಿಕ ತಾಯಿ ಮೊದಲು ಬಹಳ ದುಃಖಿತರಾಗಿದ್ರು ಮತ್ತು ವಿರೋಧಿಯಾಗಿದ್ರು. ಇಷ್ಟು ವರ್ಷಗಳ ನಂತರ ಮಗಳನ್ನು ನೋಡಿ ಅವರಲ್ಲಿ ಮಮತೆ ಉಕ್ಕಿ ಬಂತು. ಅವರು ಮಗಳನ್ನು ಅಪ್ಪಿಕೊಳ್ಳೋಕೆ ಓಡಿ ಬಂದ್ರು. ಇದು ಯಾರಿಗಾದರೂ ಬಹಳ ಭಾವನಾತ್ಮಕ ಮತ್ತು ದುರ್ಬಲಗೊಳಿಸುವ ಕ್ಷಣ. ಇಷ್ಟು ವರ್ಷಗಳ ನಂತರ ತಾಯಿಯ ಪ್ರೀತಿ. ಇಲ್ಲಿ ದೊಡ್ಡ ದೊಡ್ಡ ಯೋಗಿಗಳ ಸಂಕಲ್ಪವೂ ಮುರಿಯಬಹುದು. ಮನೋಹರೇಂದ್ರ ಏನ್ ಮಾಡಿದ್ರು? ಇಲ್ಲೇ ಆ ನಿಯಮಗಳ ನಿಜವಾದ ಪರೀಕ್ಷೆ ಇತ್ತು. ಮನೋಹರ ಇಂದಿರಾ ಅವರು ತಮ್ಮ ಆತ್ಮನಿಷ್ಠ ಸ್ಥಿತಿಯಲ್ಲಿ ಬಂಡೆಯಂತೆ ನಿಂತಿದ್ರು. ಅವರು ದೇಹಭಾನದಿಂದ ಸಂಪೂರ್ಣವಾಗಿ ಪರವಾಗಿದ್ರು. ಅವರು ಒಂದು ವರದ ಮುದ್ರೆಯಲ್ಲಿ ನಿಂತ್ರು.
ಅಂದ್ರೆ ದೇವಿಯು ವರವನ್ನು ನೀಡುವ ಭಂಗಿಯಲ್ಲಿ. ಒಂದ್ ನಿಮಿಷ, ತಾಯಿ ಅಪ್ಕೊಳ್ಳೋಕೆ ಬರ್ತಿರುವಾಗ ಇವ್ರು ಅಪ್ಕೊಳ್ಳಿಲ್ವಾ? ಇದು ಸ್ವಲ್ಪ ಕಠೋರವಾಗಿ, ಮಾನವೀಯತೆ ಇಲ್ಲದ ನಡೆಯಾಗಿ ಕಾಣಲ್ವಾ? ಸಾಮಾನ್ಯ ದೃಷ್ಟಿಕೋನದಿಂದ ನೋಡಿದ್ರೆ ಹಾಗೆ ಅನಿಸ್ಬೋದು. ಆದ್ರೆ ಆ ಕ್ಷಣದ ಆಳವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಕಠೋರತೆ ಆಗಿರಲಿಲ್ಲ, ಅದೊಂದು ದೃಢತೆಯಾಗಿತ್ತು. ಓಕೆ. ಅವರು ಆ ಕ್ಷಣದಲ್ಲಿ ಮಗಳಾಗಿ ಅಪ್ಕೊಂಡಿದ್ರೆ ಹಳೆಯ ಸಂಬಂಧ, ಹಳೆಯ ಭಾವನೆಗಳು ಮತ್ತೆ ಮರುಕಳಿಸ್ತಿದ್ವು. ಅವರ ಇಡೀ ಮಿಷನ್ ಅಲ್ಲಿಗೆ ವಿಫಲವಾಗ್ತಿತ್ತು. ಓಹ್, ಹಾಗೆ? ಅಂದ್ರೆ ಹಳೆಯ ಪಾತ್ರಕ್ಕೆ ಮರಳದೆ ಹೊಸ ಪಾತ್ರವನ್ನು ಸ್ಥಾಪಿಸೋ ನಿರ್ಣಾಯಕ ಕ್ಷಣವದು. ಸರಿ, ಅವ್ರು ತಮ್ಮ ತಾಯಿಗೇನ್ ಹೇಳಿದ್ರು? ಅವ್ರು ಹೇಳಿದ್ರು, ನಾನಿನ್ನ ಸಾಧಾರಣ ಮಗಳಲ್ಲ, ನಾನು ಪ್ರಭುಪುತ್ರಿ, ಶಿವಶಕ್ತಿ, ನಿನ್ನ ಮತ್ತು ಇಡೀ ವಿಶ್ವದ ಕಲ್ಯಾಣಕ್ಕಾಗಿ ಬಂದಿದ್ದೇನೆ. ಮೈ ಜುಮ್ಮೆನ್ನುತ್ತದೆ ಇದನ್ ಕೇಳಿದ್ರೆ. ಆ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಒಬ್ಬ ಮಗಳು ತನ್ನ ತಾಯಿಯ ಮುಂದೆ ಈ ದೈವಿ ಸ್ವರೂಪದಲ್ಲಿ ನಿಂತಿದ್ದಾಳೆ. ಅವಳ ಮುಖದಲ್ಲಿ ಮೋಹವಿಲ್ಲ, ಬದಲಾಗಿ ಒಂದು ಆಧ್ಯಾತ್ಮಿಕ ಅಧಿಕಾರವಿದೆ. ಇದರ ಪರಿಣಾಮ ಏನಾಯ್ತು? ಅವ್ರ ತಾಯಿ ಏನ್ ಮಾಡಿದ್ರು? ಪರಿಣಾಮ ಅದ್ಭುತವಾಗಿತ್ತು. ಅಪ್ಪಿಕೊಳ್ಳೋಕೆ ಓಡಿ ಬರ್ತಿದ್ದ ತಾಯಿ ಅಲ್ಲಿಯೇ ನಿಂತುಬಿಟ್ರು. ಅವರು ತಮ್ಮ ಮಗಳಲ್ಲಿ ಮಗಳನ್ನು ಕಾಣ್ಲಿಲ್ಲ, ಬದಲಾಗಿ ಒಬ್ಬ ದೇವಿಯ ರೂಪವನ್ನು ಕಂಡ್ರು. ಆ ಕ್ಷಣದಲ್ಲಿ ಇಡೀ ವಾತಾವರಣವೇ ಬದಲಾಯಿತು. ಆಮೇಲೆ ಕೇವಲ 7 ದಿನಗಳಲ್ಲಿ ವಿರೋಧಿಗಳಾಗಿದ್ದ ಎಲ್ಲಾ ಸಂಬಂಧಿಕರು ಮತ್ತು ನೆರೆಹೊರೆಯವರು ಜ್ಞಾನ ಕೇಳಲು ಬರಲಾರಂಭಿಸಿದ್ರು. ಕೇವಲ ಒಂದೇ ವಾರದಲ್ಲಿ? ಅತಿದೊಡ್ಡ ಯಶಸ್ಸು ಯಾವುದಾಗಿತ್ತು? ಅತಿದೊಡ್ಡ ಯಶಸ್ಸೆಂದ್ರೆ ಅವರ ಸ್ವಂತ ಲೌಕಿಕ ತಾಯಿ, ಯಾರು ಅವರ ದೊಡ್ಡ ವಿರೋಧಿಯಾಗಿದ್ರೋ ಅವರೇ ಎಷ್ಟು ಪ್ರಭಾವಿತರಾದ್ರು ಅಂದ್ರೆ, ತಮ್ಮ ಮನೆ ಮಠವನ್ನು ತ್ಯಜಿಸಿ ಮನೋಹರ ಇಂದಿರಾ ಅವರೊಂದಿಗೆ ಕರಾಜಿಗೆ ಹೋಗಿ ತಮ್ಮ ಜೀವನವನ್ನು ಈಶ್ವರೀಯ ಸೇವೆಗೆ ಸಮರ್ಪಿಸಲು ನಿರ್ಧರಿಸಿದ್ರು. ಅದ್ಭುತ. ಅಂದ್ರೆ 6 ನಿಯಮಗಳ ಕಾರ್ಯತಂತ್ರವು 100% ಯಶಸ್ವಿಯಾಯಿತು. ಹೌದು. ಈ ಅನುಭವವು ಈ ಸಂಪೂರ್ಣ ಯಜ್ಞದ ಉದ್ದೇಶವನ್ನೇ ಸ್ಪಷ್ಟಪಡಿಸುತ್ತೆ. ಆಗಲೇ ನೀವು ಯಜ್ಞ ಅನ್ನೋ ಪದವನ್ನು ಬಳಸಿದ್ರಿ. ಇದಕ್ಕೆ ಒಂದು ಬಹಳ ದೊಡ್ಡ ಹೆಸರಿತ್ತಲ್ವೇ? ರಾಜಸೂಯ, ಅಶ್ವಮೇಧ, ಅವಿನಾಶಿ ಜ್ಞಾನ ಯಜ್ಞ ಅಂತ. ಇದರ ಅರ್ಥವೇನು? ಇದು ಬಹಳ ಆಳವಾದ ಸಂಕೇತ. ರಾಜಸೂಯ ಅಂದ್ರೆ ತನ್ನ ಮೇಲೆ ತಾನೇ ರಾಜ್ಯಭಾರ ಮಾಡೋದು. ಅಂದ್ರೆ ಇದೊಂದು ರೀತಿಯ ಸೆಲ್ಫ್ ಮಾಸ್ಟರಿ ಅಥವಾ ಇಮೋಷನಲ್ ರೆಗ್ಯುಲೇಷನ್ ಇದ್ದ ಹಾಗೆ. ಖಂಡಿತ. ಮತ್ತು ಅಶ್ವಮೇಧ ಅಂದ್ರೆ ಕುದುರೆಯ ಬಲಿ. ಆದ್ರೆ ಇಲ್ಲಿ ಅಶ್ವ ಅಂದ್ರೆ ಕುದುರೆಯು ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಸಂಕೇತವಾಗಿದೆ. ಓಕೆ. ಅವು ಯಾವಾಗ್ಲೂ ಓಡ್ತಿರ್ತವೆ, ನಿಯಂತ್ರಣಕ್ಕೆ ಸಿಗಲ್ಲ. ಈ ಯಜ್ಞದಲ್ಲಿ ನಮ್ಮದೇ ನಕಾರಾತ್ಮಕ ಯೋಚನೆಗಳು, ವಿಕಾರಗಳಾದ ಕಾಮ, ಕ್ರೋಧ, ಮೋಹ, ಅಹಂಕಾರಗಳನ್ನೇ ಬಲಿ ಕೊಡ್ಬೇಕು. ಅಂದ್ರೆ ಸಂಪೂರ್ಣವಾಗಿ ಪರಿವರ್ತಿಸ್ಬೇಕು. ಹಾಗಾದ್ರೆ ಇದು ತನ್ನ ಮೇಲೆ ತಾನೇ ವಿಜಯ ಸಾಧಿಸೋ ಯಜ್ಞವಾಗಿತ್ತು. ಮತ್ತು ಮನೋಹರ ಇಂದಿರಾ ಅವರ ಅನುಭವವು ಇದರ ಒಂದು ಯಶಸ್ವಿ ಉದಾಹರಣೆ. ಹೌದು. ಹಾಗಾದ್ರೆ ನಿಜವಾದ ಯೋಗಿ ಅಂದ್ರೆ ಗುಹೆಯಲ್ಲಿ ಶಾಂತವಾಗಿ ಕುಳಿತವನಲ್ಲ, ಬದಲಾಗಿ ಪ್ರಪಂಚದ ಮಧ್ಯೆ ಇದ್ದು ಕಲ್ಲು ಎಸೆಯೋವರಿಗೂ ಹಣ್ಣು ಕೊಡುವನು. ನಿಖರವಾಗಿ. ಗಂಧದ ಮರದ ಉದಾಹರಣೆ ಇಲ್ಲಿಗೆ ಸರಿಯಾಗಿ ಹೊಂದುತ್ತೆ. ಗಂಧದ ಮರವು ತನ್ನನ್ನು ಕಡಿಯೋ ಕೊಡಲಿಗೂ ಸುವಾಸನೆಯನ್ನು ಕೊಡುವಂತೆ ಈ ಸಾಧಕರು ತಮ್ಮ ಮೇಲೆ ದೌರ್ಜನ್ಯ ಮಾಡಿದವರಿಗೂ ದ್ವೇಷದ ಬದಲು ಶಾಂತಿ ಮತ್ತು ಜ್ಞಾನದ ದಾನವನ್ನು ನೀಡಿದ್ರು. ಇದು ಕೇವಲ ಸಹಿಷ್ಣುತೆಗಿಂತ ಒಂದು ಹೆಜ್ಜೆ ಮುಂದಿದೆ. ಸಹಿಷ್ಣುಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಅಸಹಾಯಕತೆ ಅಥವಾ ನೋವಿನ ಭಾವನೆ ಇರಬಹುದು. ನಿಜ. ಅಸ್ತ್ರಗಳಿಂದಲ್ಲ, ಬದಲಾಗಿ ತಮ್ಮ ಶುಭ ಭಾವನೆಗಳು ಮತ್ತು ಶಕ್ತಿಶಾಲಿ ಕಂಪನಗಳಿಂದ ಜಗತ್ತನ್ನು ಗೆಲ್ಲುವ ಒಬ್ಬ ಆಧ್ಯಾತ್ಮಿಕ ಯೋಧನ ವಿಧಾನ. ಇಂದಿನ ಈ ಚರ್ಚೆ ಒಂದು ಆಳವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ, ಮನೆಯಲ್ಲಿ, ಕಚೇರಿಯಲ್ಲಿ ವಿರೋಧ, ಕೋಪ ಅಥವಾ ನಕಾರಾತ್ಮಕತೆಯನ್ನು ಎದುರಿಸ್ತೀವಿ. ಹೌದು. ಆ ಸಮಯದಲ್ಲಿ ನಮ್ಮ ಮೊದಲ ಪ್ರತಿಕ್ರಿಯೆ ಏನಾಗಿರುತ್ತೆ? ಸಾಮಾನ್ಯವಾಗಿ 3 ಆಯ್ಕೆಗಳಿರುತ್ತವೆ: ಹೋರಾಡು, ಫೈಟ್, ಓಡಿಹೋಗು, ಫ್ಲೈಟ್, ಅಥವಾ ಸುಮ್ಮನಾಗೋ, ಫ್ರೀಸ್. ಅಂದ್ರೆ ನಾವು ಕೋಪಗೊಳ್ತೇವೆ, ಅಥವಾ ಆ ಪರಿಸ್ಥಿತಿಯಿಂದ ದೂರ ಹೋಗ್ತೀವಿ, ಅಥವಾ ಮೌನವಾಗಿ ಸಹಿಸ್ಕೊಳ್ತೀವಿ. ಆದರೆ ಇಂದಿನ ಚರ್ಚೆಯ ಪ್ರಕಾರ ಇದಕ್ಕಿಂತ ಬೇರೆ 4ನೇ ದಾರಿ ಇದೆಯಾ? ನಮ್ಮ ಶಾಂತ ಮತ್ತು ಶಕ್ತಿಯುತ ನಡವಳಿಕೆಯಿಂದ ನಾವು ಆ ಪರಿಸ್ಥಿತಿಯನ್ನೇ ಬದಲಾಯಿಸಬಹುದಾ? ದ್ವೇಷಕ್ಕೆ ದ್ವೇಷದಿಂದ ಉತ್ತರ ಕೊಡೋದು ಸುಲಭ. ಆದ್ರೆ ಪ್ರೀತಿಯಿಂದ ಉತ್ತರ ಕೊಡೋದು ಎಷ್ಟು ಸಾಧ್ಯ? ನಾವು ಆ ಗಂಧದ ಮರದಂತೆ ಆಗಬಹುದಾ? ಅದು ತನ್ನನ್ನು ಕಡಿಯೋ ಕೊಡಲಿಗೂ ಸುವಾಸನೆ ನೀಡುತ್ತೆ. ಮತ್ತು ಹಾಗಾಗಲು ನಾವು ಪ್ರತಿದಿನ ನಮ್ಮೊಳಗೆ ಎಷ್ಟು ಶಕ್ತಿಯನ್ನು ತುಂಬಿಕೊಳ್ಬೇಕಾಗತ್ತೆ? ಈ ಪ್ರಶ್ನೆ ಇಂದು ನಮ್ಮೆಲ್ಲರಿಗೂ ಇದೆ. ಓಂ ಶಾಂತಿ. ಓಂ ಶಾಂತಿ.